ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವಿತೌಟ್ ಎಗ್, ವಿತೌಟ್ ಮಿಲ್ಕ್ ಮನೆಯಲ್ಲಿ ಈಸಿಯಾಗಿ ಅವೈಲೇಬಲ್ ಇರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸಾಫ್ಟ್, ಮಾಯ್ಸ್ ಮತ್ತು ಸೂಪರ್ ಚಾಕ್ಲೇಟ್ ಕೇಕ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೇಕಾಗಿರೋ ಸಾಮಗ್ರಿಗಳು: 3 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ಕೋಕೋ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣು ರಸ, 1.5 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಬಟ್ಲಷ್ಟು ಮೈದಾ, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಕಪ್ಪಷ್ಟು ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡೋಣ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಮತ್ತು 1 ಕಪ್ಪಷ್ಟು ಹಾಟ್ ವಾಟರ್ ಜೊತೆಗೆ 1/4 ಕಪ್ಪಷ್ಟು ಕೋಕೋ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಗರ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ವಾಟರ್ ತುಂಬ ಬಾಯ್ಲಿಂಗ್ ಹಾಟ್ ಇರಬೇಕು ಅಂತ ಅಲ್ಲ. ಹಾಟ್ ವಾಟರ್ ಯೂಸ್ ಮಾಡೋದ್ರಿಂದ ಕೋಕೋ ಪೌಡರ್ ಚೆನ್ನಾಗಿ ಡಿಸಾಲ್ವ್ ಆಗಿ ಚಾಕ್ಲೇಟ್ ಫ್ಲೇವರ್ ಕೂಡ ಇಂಪ್ರೂವ್ ಆಗುತ್ತೆ. ಸಕ್ಕರೆ ಕಂಪ್ಲೀಟಾಗಿ ಕರಗೋವರೆಗೂ ನಾವು ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ಹಾಕೊಳ್ಳೋಣ. ನಿಮ್ಮ ಮನೇಲಿ ಏನಾದ್ರು ವಿನಿಗರ್ ಇದ್ದರೆ ನೀವು ವಿನಿಗರ್ನು ಸಹ ಬಳಸ್ಕೊಳ್ಬೋದು ಲೆಮನ್ ಜ್ಯೂಸ್ ಬದಲಿಗೆ. ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿಂಗ್ ಸೋಡಾ ಜೊತೆ ಲೆಮನ್ ಜ್ಯೂಸ್ ರಿಯಾಕ್ಟ್ ಆಗಿ ಕೇಕ್ ಸಾಫ್ಟ್ ಮತ್ತು ಫ್ಲಫಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಇದಕ್ಕೆ 1/4 ಕಪ್ಪಷ್ಟು ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡೋಣ. ನಿಮ್ಮ ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರೋ ನೀವು ಅದೇ ಆಯಿಲ್ನ ಇದಕ್ಕೆ ಹಾಕ್ಕೊಳ್ಬೋದು. ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಈಗ ನಮ್ಮ ಮೇನ್ ಡ್ರೈ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು 1/4 ಕಪ್ಪಷ್ಟು ಮೈದಾನ ಯೂಸ್ ಮಾಡ್ತಾ ಇದ್ದೀನಿ. ಮೈದಾನ ಡೈರೆಕ್ಟಾಗಿ ಬೌಲ್ಗೆ ಆ್ಯಡ್ ಮಾಡೋದು ಬೇಡ. ಜಾಲ್ರಿ ಅಥವಾ ಸೀವ್ ಯೂಸ್ ಮಾಡಿ ಸ್ಲೋಲಿ ಸೀವ್ ಮಾಡಿ ಆ್ಯಡ್ ಮಾಡಿದರೆ ಇದರಿಂದ ಮೈದಾ ಅಲ್ಲಿ ಲಂಪ್ಸ್ ಇರಲ್ಲ ಮತ್ತು ಬ್ಯಾಟರ್ ತುಂಬಾ ಸ್ಮೂತಾಗಿ ಆಗುತ್ತೆ. ಈಗ ಇದಕ್ಕೆ ನಾವು 1.5 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಮತ್ತು 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಕೂಡ ಆ್ಯಡ್ ಮಾಡೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ನು ನಾವು ಹಾಕೊಂಡ್ಮೇಲೆ ಜೆಂಟ್ಲಿ ಮಿಕ್ಸ್ ಮಾಡೋಣ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಅಂದರೆ ಬ್ಯಾಟರ್ನ ಓವರ್ ಮಿಕ್ಸ್ ಮಾಡಬೇಡಿ. ಡ್ರೈ ಪೌಡರ್ ಕಂಪ್ಲೀಟ್ಲಿ ವಿಸಿಬಲ್ ಆಗದೆ ಇರೋಷ್ಟು ಮಾತ್ರ ಜೆಂಟ್ಲಿ ಮಿಕ್ಸ್ ಮಾಡಿ. ಬ್ಯಾಟರ್ ಸ್ಮೂತ್ ಆಗಿ ಲಂಪ್ಸ್ ಇಲ್ಲದೆ ಇದ್ರೆ ಸಾಕು. ಓವರ್ ಮಿಕ್ಸ್ ಮಾಡಿದರೆ ಕೇಕ್ ತುಂಬಾನೇ ಹಾರ್ಡ್ ಅಥವಾ ಡೆನ್ಸ್ ಆಗ್ಬೋದು. ಸೊ ಈ ಸ್ಟೆಪ್ಪಲ್ಲಿ ಜೆಂಟಲ್ ಮಿಕ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್. ಈಗ ನಮ್ಮ ಚಾಕ್ಲೇಟ್ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಗೀಸ್ ಮಾಡಿ ಇಟ್ಕೊಂಡಿರೋ ಅಂತ ಕೇಕ್ ಬೌಲ್ಗೆ ನಾವೀಗ ಇದನ್ನ ಹಾಕೊಳ್ಳೋಣ. ಬ್ಯಾಟರ್ ಈವನ್ಲಿ ಸ್ಪ್ರೆಡ್ ಆಗುವಂತೆ ನಾವು ಬೌಲ್ನ ಜೆಂಟ್ಲಿ ಟ್ಯಾಪ್ ಮಾಡಬೇಕು ಕಂಪ್ಲೀಟ್ ಆಗಿ ಪೋರ್ ಮಾಡ್ಕೊಂಡ್ಮೇಲೆ. ಮೀನ್ ವೈಲ್ ಓವನ್ನ ಆಲ್ರೆಡಿ 180 ಡಿಗ್ರಿಲಿ ನಾನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕೇಕ್ ತಿನ್ನ ಪ್ರೀ ಹೀಟೆಡ್ ಓವನ್ನಲ್ಲಿ ಪ್ಲೇಸ್ ಮಾಡಿ 180 ಡಿಗ್ರಿ ಟೆಂಪರೇಚರಲ್ಲಿ 30 ಮಿನಿಟ್ಸ್ ಬೇಕ್ ಮಾಡ್ಕೊಬೇಕು. 30 ಮಿನಿಟ್ಸ್ ಆದಮೇಲೆ ಕೇಕ್ ರೆಡಿ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಬೋದು. ಒಂದು ಟೂತ್ ಪಿಕ್ ಅಥವಾ ಸ್ಕೀವರ್ ಕೇಕ್ ಮಿಡಲ್ಗೆ ಇನ್ಸರ್ಟ್ ಮಾಡಿ ಚೆಕ್ ಮಾಡಿ. ಕ್ಲೀನಾಗಿ ಬಂದರೆ ನಮ್ಮ ಕೇಕ್ ಪರ್ಫೆಕ್ಟ್ಲಿ ಬೇಕಾಗಿದೆ ಅಂತ ಅರ್ಥ. ವಾವ್, ನೋಡಿ ನಮ್ಮ ಸೂಪರ್ ಸಾಫ್ಟ್ ಮತ್ತು ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಎಗ್ ಇಲ್ಲ, ಕಾಂಪ್ಲಿಕೇಟೆಡ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಮಿಕ್ಸರ್ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಕೇಕ್ನ ಇಮಿಡಿಯೇಟ್ಲಿ ಕಟ್ ಮಾಡದೆ ಸ್ವಲ್ಪ ಕೂಲ್ ಆಗಲು ಬಿಟ್ಟರೆ ಸ್ಲೈಸಸ್ ಚೆನ್ನಾಗಿ ಬರುತ್ತೆ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.